ಹೊರಗಡೆಯಿಂದ ಗಾಡಿ ಬಂದ್ರೆ ಆಗಲ್ಲ. ಹಾಗಾಗಿ ಶಿರಾಡಿ ಘಾಟ್, ಚಾರ್ಮಾಡಿ ಘಾಟ್ ಅಲ್ಲಿ ಏನಾದ್ರೂ ಬ್ಲಾಕ್ ಆಯ್ತು ಹೋಯ್ತು, 3 ದಿವಸ ಡಮಾರ್ ಕೇಸು. ಶಿರಾಡಿ ಘಾಟ್ ಸ್ವಲ್ಪ ಅಗಲ ಇದೆ, ಚೆನ್ನಾಗಿ ಮಾಡಿದ್ದಾರೆ ರೋಡ್, ಬಟ್ ಅಲ್ಲೂ ಕೂಡ ಬ್ಲಾಕ್ ಆಗಿದೆ ಅಂತ ಬನ್ನಿ ಒಂದು ರಿಪೋರ್ಟ್ ನೋಡ್ಕೊಂಡ್ ಬರೋಣ. ದೃಶ್ಯ 1, ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ, ಸವಾರರು ಪರದಾಟ. ದೃಶ್ಯ 2, ಹೆದ್ದಾರಿಯಲ್ಲಿ ಕೆಲಕಾಲ ವಾಹನ ಸಂಚಾರ ಸ್ಥಗಿತ. ದೃಶ್ಯ 3, ಶಾಸಕರ ವೀಕ್ಷಣೆ ವೇಳೆ ಕುಸಿದು ಬಿದ್ದ ಗುಡ್ಡದ ಮಣ್ಣು. ದೃಶ್ಯ 4, ಮಳೆಗೆ ಹೋಟೆಲ್ ಗೋಡೆ ಕುಸಿತ, 3 ಗಾಯ. ದೃಶ್ಯ 5, ಗೋಡೆ ಕುಸಿದು ಗಾಯ, ಆಸ್ಪತ್ರೆಗೆ ದಾಖಲು. ದೃಶ್ಯ 6, ಶಿರಾಡಿ ಘಾಟ್ಗೆ ಅಧಿಕಾರಿಗಳು ಭೇಟಿ, ಪರಿಶೀಲನೆ. ಮಳೆ ಮಳೆ ದೋ ಎಂದು ಸುರಿಯೋ ಮಳೆಯ ಮಧ್ಯೆಯೇ ದೈತ್ಯವಾಗಿ ಬೀಸುತ್ತಿರುವ ಗಾಳಿ. ಇದು ಹಾಸನ ಸಕಲೇಶ್ಪುರದಲ್ಲಿ ವರ್ಣ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ. ಮಹಾಮಳೆಗೆ ಶಿರಾಡಿ ಘಾಟ್ ಮಹಾ ಅವಾಂತರವೇ ಸೃಷ್ಟಿಯಾಗಿದೆ. ಈ ರಸ್ತೆ ಕಾಮಗಾರಿ ಸರಿಯಾಗಿ ಮಾಡದ ಕಾರಣ ಕಳೆದ ಬಾರಿ ಕುಸಿತ ಕಂಡ ಜಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುತ್ತಿದ್ದು ಜನರು ಪರದಾಟ ನಡೆಸುತ್ತಿದ್ದಾರೆ. ಇನ್ನು ಗಾಳಿ ಮಳೆಗೆ ಸಕಲೇಶ್ಪುರ ಖಾಸಗಿ ಕ್ಯಾಂಟೀನ್ ಗೋಡೆ ಕುಸಿದ ಪರಿಣಾಮ ಈಗಾಗಲೇ 3 ಮಹಿಳೆಯರು ಆಸ್ಪತ್ರೆ ಸೇರಿದ್ದಾರೆ. ಇನ್ನ ಭತ್ತ ಬೆಳೆಯೋ ಗದ್ದೆ ತುಂಬೆಲ್ಲ ಭತ್ತದ ನಾಟಿಗೂ ಮುನ್ನವೇ ನೀರು ಆವರಿಸಿ ದ್ವೀಪದಂತಾಗಿವೆ. ಕಾಫಿ ತೋಟಗಳ ಸ್ಥಿತಿ ಆ ದೇವರೇ ಬಲ್ಲ. ಭತ್ತದ ಗದ್ದೆಗಳು ಅಂದ್ರೆ ಭತ್ತ ನಾಟಿ ಮಾಡುವಂತಹ ಗದ್ದೆಗಳೇನಿದೆ, ಈ ಗದ್ದೆಗಳೆಲ್ಲವೂ ಕೂಡ ಪ್ರತಿ ಬಾರಿ ಬರ್ತಿದ್ದಂತ ಮಳೆಗಿಂತ ಹೆಚ್ಚು ಪ್ರಮಾಣದಲ್ಲಿ ಮಳೆ ಸುರಿದ ಪರಿಣಾಮ ಈಗ ಭತ್ತ ನಾಟಿ ಮಾಡ್ಲಿಕ್ಕೆ ಅಗೇವು ಹಾಕ್ಲಿಕ್ಕೆ ಏನು ಅಗೇವು ಹಾಕ್ತಾರೆ ಆ ಒಂದು ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆ ಮಾಡ್ಲಿಕ್ಕೂ ಕೂಡ ಈ ಮಳೆ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಈ ಬಾರಿ ಭತ್ತ ನಾಟಿಯನ್ನ ಸಸಿಗಳನ್ನ ಮುಂಚೆನೆ ನಾಟಿ ಮಾಡ್ಲಿಕ್ಕೂ ಕೂಡ ಈ ಮಳೆ ಅಡ್ಡಿಯಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಇತ್ತ ನಿರಂತರ ಗಾಳಿ ಮಳೆಗೆ ಮರ ಧರೆಗುರುಳಿ ಬಿದ್ದಿದೆ. ಸಕಲೇಶ್ಪುರ ಬಿಸಿಲಿ, ಮೊಮ್ಮನಕೆರೆ, ಅರಗರಹಳ್ಳಿ ಸೇರಿದಂತೆ ಕೆಲ ಊರುಗಳಲ್ಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕೂ ಕರೆಂಟ್ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಸದ್ಯಕ್ಕೆ ಸಕಲೇಶ್ಪುರ ಭಾಗದ NH75 ರಸ್ತೆ ಪರಿಸ್ಥಿತಿ ಹೇಗಿದೆ ಅಂದ್ರೆ, ರಸ್ತೆ ಸ್ಥಿತಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಅವರ ಕಣ್ಣೆದುರೇ ಮಣ್ಣಿನ ಗುಡ್ಡ ಕುಸಿಯೋ ದೃಶ್ಯ ಸೆರೆಯಾಗಿದೆ. ಅವೈಜ್ಞಾನಿಕ ಕಾಮಗಾರಿ ಈ ಬಾರಿಯ ಪೂರ್ವ ಮುಂಗಾರಿಗೆ ಬಯಲಾಗಿದೆ. ಅಷ್ಟೇ ಅಲ್ಲದೆ ದಿನದಿಂದ ದಿನಕ್ಕೆ ಮಳೆ ಅಬ್ಬರ ಜೋರಾಗಿದ್ದು ಜನರು ತತ್ತರಿಸಿ ಹೋಗಿದ್ದಾರೆ. ಇನ್ನು 2-3 ದಿನ ಹೀಗೆ ಮಳೆ ಬಂದ್ರೆ ಅನ್ನದಾತರು ಕಂಗಾಲಾಗುವುದು ಫೇಕ್. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹೊರಗಡೆಯಿಂದ ಗಾಡಿ ಬಂದ್ರೆ ಆಗಲ್ಲ. ಹಾಗಾಗಿ ಶಿರಾಡಿ ಘಾಟ್, ಚಾರ್ಮಾಡಿ ಘಾಟ್ ಅಲ್ಲಿ ಏನಾದ್ರೂ ಬ್ಲಾಕ್ ಆಯ್ತು ಹೋಯ್ತು, 3 ದಿವಸ ಡಮಾರ್ ಕೇಸು. ಶಿರಾಡಿ ಘಾಟ್ ಸ್ವಲ್ಪ ಅಗಲ ಇದೆ, ಚೆನ್ನಾಗಿ ಮಾಡಿದ್ದಾರೆ ರೋಡ್, ಬಟ್ ಅಲ್ಲೂ ಕೂಡ ಬ್ಲಾಕ್ ಆಗಿದೆ ಅಂತ ಬನ್ನಿ ಒಂದು ರಿಪೋರ್ಟ್ ನೋಡ್ಕೊಂಡ್ ಬರೋಣ. ದೃಶ್ಯ 1, ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ, ಸವಾರರು ಪರದಾಟ. ದೃಶ್ಯ 2, ಹೆದ್ದಾರಿಯಲ್ಲಿ ಕೆಲಕಾಲ ವಾಹನ ಸಂಚಾರ ಸ್ಥಗಿತ. ದೃಶ್ಯ 3, ಶಾಸಕರ ವೀಕ್ಷಣೆ ವೇಳೆ ಕುಸಿದು ಬಿದ್ದ ಗುಡ್ಡದ ಮಣ್ಣು. ದೃಶ್ಯ 4, ಮಳೆಗೆ ಹೋಟೆಲ್ ಗೋಡೆ ಕುಸಿತ, 3 ಗಾಯ. ದೃಶ್ಯ 5, ಗೋಡೆ ಕುಸಿದು ಗಾಯ, ಆಸ್ಪತ್ರೆಗೆ ದಾಖಲು. ದೃಶ್ಯ 6, ಶಿರಾಡಿ ಘಾಟ್ಗೆ ಅಧಿಕಾರಿಗಳು ಭೇಟಿ, ಪರಿಶೀಲನೆ. ಮಳೆ
ದೋ ಎಂದು ಸುರಿಯೋ ಮಳೆಯ ಮಧ್ಯೆ ದೈತ್ಯವಾಗಿ ಬೀಸುತ್ತಿರುವ ಗಾಳಿ. ಇದು ಹಾಸನ ಸಕಲೇಶ್ಪುರದಲ್ಲಿ ವರ್ಣ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ. ಮಹಾಮಳೆಗೆ ಶಿರಡಿ ಘಾಟ್ ಮಹಾ ಅವಾಂತರವೇ ಸೃಷ್ಟಿಯಾಗಿದೆ. ಈ ರಸ್ತೆ ಕಾಮಗಾರಿ ಸರಿಯಾಗಿ ಮಾಡದ ಕಾರಣ ಕಳೆದ ಬಾರಿ ಕುಸಿತ ಕಂಡ ಜಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುತ್ತಿದ್ದು ಜನರು ಪರದಾಟ ನಡೆಸುತ್ತಿದ್ದಾರೆ. ಇನ್ನು ಗಾಳಿ ಮಳೆಗೆ ಸಕಲೇಶ್ಪುರ ಖಾಸಗಿ ಕ್ಯಾಂಟೀನ್ ಗೋಡೆ ಕುಸಿದ ಪರಿಣಾಮ ಈಗಾಗಲೇ 3 ಮಹಿಳೆಯರು ಆಸ್ಪತ್ರೆ ಸೇರಿದ್ದಾರೆ. ಇನ್ನ ಭತ್ತ ಬೆಳೆಯೋ ಗದ್ದೆ ತುಂಬೆಲ್ಲ ಭತ್ತದ ನಾಟಿಗೂ ಮುನ್ನವೇ ನೀರು ಆವರಿಸಿ ದ್ವೀಪದಂತಾಗಿವೆ. ಕಾಫಿ ತೋಟಗಳ ಸ್ಥಿತಿ ಆ ದೇವರೇ ಬಲ್ಲ. ಭತ್ತದ ಗದ್ದೆಗಳು ಅಂದ್ರೆ ಭತ್ತ ನಾಟಿ ಮಾಡುವಂತಹ ಗದ್ದೆಗಳೇನಿದೆ, ಈ ಗದ್ದೆಗಳೆಲ್ಲವೂ ಕೂಡ ಪ್ರತಿ ಬಾರಿ ಬರ್ತಿದ್ದಂತ ಮಳೆಗಿಂತ ಹೆಚ್ಚು ಪ್ರಮಾಣದಲ್ಲಿ ಮಳೆ ಸುರಿದ ಪರಿಣಾಮ ಈಗ ಭತ್ತ ನಾಟಿ ಮಾಡ್ಲಿಕ್ಕೆ ಅಗೇವು ಹಾಕ್ಲಿಕ್ಕೆ ಅಗೇವು ಹಾಕ್ತಾರೆ. ಆ ಒಂದು ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆ ಮಾಡ್ಲಿಕ್ಕೂ ಕೂಡ ಈ ಮಳೆ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಈ ಬಾರಿ ಭತ್ತ ನಾಟಿಯನ್ನ ಸಸಿಗಳನ್ನ ಮುಂಚೆನೆ ನಾಟಿ ಮಾಡ್ಲಿಕ್ಕೂ ಕೂಡ ಈ ಮಳೆ ಅಡ್ಡಿಯಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಇತ್ತ ನಿರಂತರ ಗಾಳಿ ಮಳೆಗೆ ಮರ ಧರೆಗುರುಳಿ ಬಿದ್ದಿದೆ. ಸಕಲೇಶ್ಪುರ ಬಿಸಿಲಿ, ಮೊಮ್ಮನಕೆರೆ, ಅರಗರಹಳ್ಳಿ ಸೇರಿದಂತೆ ಕೆಲ ಊರುಗಳಲ್ಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕೂ ಕರೆಂಟ್ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಸದ್ಯಕ್ಕೆ ಸಕಲೇಶ್ಪುರ ಭಾಗದ NH75 ರಸ್ತೆ ಪರಿಸ್ಥಿತಿ ಹೇಗಿದೆ ಅಂದ್ರೆ, ರಸ್ತೆ ಸ್ಥಿತಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಅವರ ಕಣ್ಣೆದುರೇ ಮಣ್ಣಿನ ಗುಡ್ಡ ಕುಸಿಯೋ ದೃಶ್ಯ ಸೆರೆಯಾಗಿದೆ. ಅವೈಜ್ಞಾನಿಕ ಕಾಮಗಾರಿ ಈ ಬಾರಿಯ ಪೂರ್ವ ಮುಂಗಾರಿಗೆ ಬಯಲಾಗಿದೆ. ಅಷ್ಟೇ ಅಲ್ಲದೆ ದಿನದಿಂದ ದಿನಕ್ಕೆ ಮಳೆ ಅಬ್ಬರ ಜೋರಾಗಿದ್ದು ಜನರು ತತ್ತರಿಸಿ ಹೋಗಿದ್ದಾರೆ. ಇನ್ನು 2-3 ದಿನ ಹೀಗೆ ಮಳೆ ಬಂದ್ರೆ ಅನ್ನದಾತರು ಕಂಗಾಲಾಗುವುದು ಫೇಕ್. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕಡೆಯಿಂದ ಗಾಡಿ ಬಂದ್ರೆ ಆಗಲ್ಲ. ಹಾಗಾಗಿ ಶಿರಾಡಿ ಘಾಟ್, ಚಾರ್ಮಾಡಿ ಘಾಟ್ ಅಲ್ಲಿ ಏನಾದ್ರೂ ಬ್ಲಾಕ್ ಆಯ್ತು ಹೋಯ್ತು 3 ದಿವಸ ಡಮಾರ್ ಕೇಸು. ಶಿರಾಡಿ ಘಾಟ್ ಸ್ವಲ್ಪ ಅಗಲ ಇದೆ, ಚೆನ್ನಾಗಿ ಮಾಡಿದ್ದಾರೆ ರೋಡ್, ಬಟ್ ಅಲ್ಲೂ ಕೂಡ ಬ್ಲಾಕ್ ಆಗಿದೆ ಅಂತ ಬನ್ನಿ ಒಂದು ರಿಪೋರ್ಟ್ ನೋಡ್ಕೊಂಡ್ ಬರೋಣ. ದೃಶ್ಯ 1, ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ, ಸವಾರರು ಪರದಾಟ. ದೃಶ್ಯ 2, ಹೆದ್ದಾರಿಯಲ್ಲಿ ಕೆಲಕಾಲ ವಾಹನ ಸಂಚಾರ ಸ್ಥಗಿತ. ದೃಶ್ಯ 3, ಶಾಸಕರ ವೀಕ್ಷಣೆ ವೇಳೆ ಕುಸಿದು ಬಿದ್ದ ಗುಡ್ಡದ ಮಣ್ಣು. ದೃಶ್ಯ 4, ಮಳೆಗೆ ಹೋಟೆಲ್ ಗೋಡೆ ಕುಸಿತ, 3 ಗಾಯ. ದೃಶ್ಯ 5, ಗೋಡೆ ಕುಸಿದು ಗಾಯ, ಆಸ್ಪತ್ರೆಗೆ ದಾಖಲು. ದೃಶ್ಯ 6, ಶಿರಡಿ ಘಾಟ್ಗೆ ಅಧಿಕಾರಿಗಳು ಭೇಟಿ, ಪರಿಶೀಲನೆ. ಮಳೆ ದೋ ಎಂದು ಸುರಿಯೋ ಮಳೆಯ ಮಧ್ಯೆ ದೈತ್ಯವಾಗಿ ಬೀಸುತ್ತಿರುವ ಗಾಳಿ. ಇದು ಹಾಸನ ಸಕಲೇಶ್ಪುರದಲ್ಲಿ ವರ್ಣ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ. ಮಹಾಮಳೆಗೆ ಶಿರಡಿ ಘಾಟ್ ಮಹಾ ಅವಾಂತರವೇ ಸೃಷ್ಟಿಯಾಗಿದೆ. ಈ ರಸ್ತೆ ಕಾಮಗಾರಿ ಸರಿಯಾಗಿ ಮಾಡದ ಕಾರಣ ಕಳೆದ ಬಾರಿ ಕುಸಿತ ಕಂಡ ಜಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುತ್ತಿದ್ದು ಜನರು ಪರದಾಟ ನಡೆಸುತ್ತಿದ್ದಾರೆ. ಇನ್ನು ಗಾಳಿ ಮಳೆಗೆ ಸಕಲೇಶ್ಪುರ ಖಾಸಗಿ ಕ್ಯಾಂಟೀನ್ ಗೋಡೆ ಕುಸಿದ ಪರಿಣಾಮ ಈಗಾಗಲೇ 3 ಮಹಿಳೆಯರು ಆಸ್ಪತ್ರೆ ಸೇರಿದ್ದಾರೆ. ಇನ್ನ ಭತ್ತ ಬೆಳೆಯೋ ಗದ್ದೆ ತುಂಬೆಲ್ಲ ಭತ್ತದ ನಾಟಿಗೂ ಮುನ್ನವೇ ನೀರು ಆವರಿಸಿ ದ್ವೀಪದಂತಾಗಿವೆ. ಕಾಫಿ ತೋಟಗಳ ಸ್ಥಿತಿ ಆ ದೇವರೇ ಬಲ್ಲ. ಭತ್ತದ ಗದ್ದೆಗಳು ಅಂದ್ರೆ ಭತ್ತ ನಾಟಿ ಮಾಡುವಂತಹ ಗದ್ದೆಗಳೇನಿದೆ, ಈ ಗದ್ದೆಗಳೆಲ್ಲವೂ ಕೂಡ ಪ್ರತಿ ಬಾರಿ ಬರ್ತಿದ್ದಂತ ಮಳೆಗಿಂತ ಹೆಚ್ಚು ಪ್ರಮಾಣದಲ್ಲಿ ಮಳೆ ಸುರಿದ ಪರಿಣಾಮ ಈಗ ಭತ್ತ ನಾಟಿ ಮಾಡ್ಲಿಕ್ಕೆ ಅಗೇವು ಹಾಕ್ಲಿಕ್ಕೆ ಅಗೇವು ಹಾಕ್ತಾರೆ. ಆ ಒಂದು ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆ ಮಾಡ್ಲಿಕ್ಕೂ ಕೂಡ ಈ ಮಳೆ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಈ ಬಾರಿ ಭತ್ತ ನಾಟಿಯನ್ನ ಸಸಿಗಳನ್ನ ಮುಂಚೆನೆ ನಾಟಿ ಮಾಡ್ಲಿಕ್ಕೂ ಕೂಡ ಈ ಮಳೆ ಅಡ್ಡಿಯಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಇತ್ತ ನಿರಂತರ ಗಾಳಿ ಮಳೆಗೆ ಮರ ಧರೆಗುರುಳಿ ಬಿದ್ದಿದೆ. ಸಕಲೇಶ್ಪುರ ಬಿಸಿಲಿ, ಮೊಮ್ಮನಕೆರೆ, ಅರಗರಹಳ್ಳಿ ಸೇರಿದಂತೆ ಕೆಲ ಊರುಗಳಲ್ಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕೂ ಕರೆಂಟ್ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ.
ಸದ್ಯಕ್ಕೆ ಸಕಲೇಶ್ಪುರ ಭಾಗದ NH75 ರಸ್ತೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ರಸ್ತೆ ಸ್ಥಿತಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಅವರ ಕಣ್ಣೆದುರೇ ಮಣ್ಣಿನ ಗುಡ್ಡ ಕುಸಿಯೋ ದೃಶ್ಯ ಸೆರೆಯಾಗಿದೆ. ಅವೈಜ್ಞಾನಿಕ ಕಾಮಗಾರಿ ಈ ಬಾರಿಯ ಪೂರ್ವ ಮುಂಗಾರಿಗೆ ಬಯಲಾಗಿದೆ. ಅಷ್ಟೇ ಅಲ್ಲದೆ ದಿನದಿಂದ ದಿನಕ್ಕೆ ಮಳೆ ಅಬ್ಬರ ಜೋರಾಗಿದ್ದು ಜನರು ತತ್ತರಿಸಿ ಹೋಗಿದ್ದಾರೆ. ಇನ್ನು 2-3 ದಿನ ಹೀಗೆ ಮಳೆ ಬಂದ್ರೆ ಅನ್ನದಾತರು ಕಂಗಾಲಾಗುವುದು ಫೇಕ್. ಖುಷ್ವಂತ್ ರಿಪಬ್ಲಿಕ್ ಕನ್ನಡ, ಹಾಸನ.